ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಮೇಲುಕೋಟೆ ಚಂದ್ರರಾಜ್. 2024 ಮತ್ತು 25ರಲ್ಲಿ ಹಿಂದೆ ಆಗಿರ್ತಕ್ಕಂಥ ಸಿ ಗ್ರೂಪ್ಗಳ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡೋಣ. ಇಲ್ಲಿ ಇತ್ತೀಚೆಗೆ ಕೆ ಅವರು 708 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ. 708 ಹುದ್ದೆಗಳಿಗೆ ಇಲ್ಲಿ 708 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಇಲ್ಲಿ 708 ಹುದ್ದೆಗಳಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪರೀಕ್ಷೆ ನಡೀತಿದೆ ಅಂತ ಕೆ ಎ ಪ್ರಸನ್ನ ಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ. ಹಾಗಾದರೆ ಹಿಂದೆ ನಡೆದಿರ್ತಕ್ಕಂಥ 27/10/2024ರಲ್ಲಿ ನಡೆದಿರ್ತಕ್ಕಂಥ VA ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ 35 ಪ್ರಶ್ನೆಗಳನ್ನ ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಹಾಗಾದರೆ 27/10/2024ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಹಾಗಾದರೆ ಕನ್ನಡಕ್ಕೆ ಸಂಬಂಧಿಸಿದಂತೆ 35 ಪ್ರಶ್ನೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮುಂದೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೂಡ ಕೇಳಿದ್ದಾರೆ. ಇಲ್ಲಿ ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ ಮತ್ತು ಕವಿರಾಜ ಮಾರ್ಗ, ಈ 4 ಕೃತಿಗಳನ್ನ ಕೇಳಿದ್ದಾರೆ. ಇಲ್ಲಿ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ಈ ಕೃತಿಗಳು ಆದಿಪುರಾಣ ಬರ್ತಾರೆ ಯಾರು, ಸಾಹಸ ಭೀಮ ವಿಜಯ ಬರ್ತಾರೆ ಯಾರು, ರಾಮಚಂದ್ರ ಚರಿತ ಪುರಾಣ ಬರ್ತಾರೆ ಯಾರು, ಅದೇ ರೀತಿ ಕವಿರಾಜ ಮಾರ್ಗ ಬರ್ತಾರೆ ಯಾರು ಅಂತಕ್ಕಂಥ ಕವಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಅವ್ರದ್ದು ಕಾಲಘಟ್ಟಗಳ ಬಗ್ಗೆ ಗೊತ್ತಿರ್ಬೇಕು. ನಾವು ಇದೆಲ್ಲ ನಿಮ್ಗೆ ಎಲ್ಲಿ ಸಿಗ್ತದೆ ಅಂದರೆ, ರಂಶ್ರೀ ಮುಗುಳಿಯವ್ರ ಬುಕ್ಸಲ್ಲಿ ಪಂಪಯುಗ, ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ ಅಥವಾ ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತ ಕಾಲಘಟ್ಟಗಳಿದೆ. ಆ ಕಾಲಘಟ್ಟಗಳಲ್ಲಿ ಎಲ್ಲ ಪಟ್ಟಿಗಳನ್ನ ಕೊಡ್ತಾ ಹೋಗಿದ್ದಾರೆ ರಂಶ್ರೀ ಮುಗುಳಿ ಬುಕ್ಸಲ್ಲಿ. ಹಾಗಾದ್ರೆ ಇಲ್ಲಿ ನಮಗೆ ಫಸ್ಟ್ ಯಾವ ಕವಿಗಳು ಬರ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ, ಕವಿರಾಜ ಮಾರ್ಗ ಯಾರ್ದು ಅಂದರೆ ಶ್ರೀ ವಿಜಯಂದು. ಇಲ್ಲಿ ಕವಿರಾಜ ಮಾರ್ಗ ಶ್ರೀ ವಿಜಯ. ಹಾಗಾದ್ರೆ ಶ್ರೀ ವಿಜಯನ ಕಾಲಘಟ್ಟ ಏನು? 9ನೇ ಶತಮಾನದಲ್ಲಿ 815. 9ನೇ ಶತಮಾನದಲ್ಲಿ ಬರ್ತಾರೆ ಇವರು. ಕ್ರಿಸ್ತ ಶಕ 815ರಲ್ಲಿ ಬರ್ತಾರೆ. ಹಾಗಾದ್ರೆ ಆದಿಪುರಾಣ ಯಾರ್ದು? ಆದಿಪುರಾಣ ಪಂಪನ ಶತಮಾನ ಎಷ್ಟು? 10ನೇ ಶತಮಾನದಲ್ಲಿ ಪಂಪ ಬರ್ತಾರೆ. ಇಲ್ಲಿ ನೋಡಿ, ಪಂಪ ಕಾಲಮಾನ ಎಷ್ಟು ಬರ್ತದೆ ಅಂದರೆ 940. ಹಾಗಾದ್ರೆ ಸಾಹಸ ಭೀಮ ವಿಜಯ ಬರ್ತಾರೆ ಯಾರು? ಸಾಹಸ ಭೀಮ ವಿಜಯ ಬರ್ದವರು ರನ್ನೊಂದು ಕಾಲಘಟ್ಟ ಎಷ್ಟು ಬರ್ತದೆ? ರನ್ನೊಂದು ಕಾಲಘಟ್ಟ ಬಂತು ಅಂದರೆ 990 ಬರ್ತದೆ. ಹಾಗಾದ್ರೆ ರಾಮಚಂದ್ರ ಚರಿತ ಪುರಾಣ ಬರ್ದಾರೆ ಯಾರು? ನಮ್ಮ ನಾಗಚಂದ್ರ ಕವಿಗಳು. ಎಷ್ಟು ನಾಗಚಂದ್ರ ಕವಿಗಳು? 1100ರಲ್ಲಿ ನಾಗಚಂದ್ರ ಕವಿಗಳು ರಾಮಚಂದ್ರ ಚರಿತ ಪುರಾಣ ಬರ್ತಾರೆ. ಚಂಪು ಕೃತಿ ಇದು ಚಂಪು ಕೃತಿ. ಇಲ್ಲಿ ನೋಡಿ, ಯಾವ್ಯಾವ ಕೃತಿಗಳು ಯಾವ್ಯಾವ ಬರ್ತವೆ ಅಂತ ಕಾಲಘಟ್ಟಗಳು ಗೊತ್ತಾಯ್ತು ಅಂತ ಅಂದ್ರೆ, ಕವಿರಾಜ ಮಾರ್ಗ ಮೊದಲು ಬರ್ತದೆ, ಆದಿಪುರಾಣ, ಸಾಹಸ ಭೀಮ ವಿಜಯ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಆನ್ಸರ್ ಯಾವುದು ಅಂದ್ರೆ 4ಕ್ಕೆ ಆನ್ಸರು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಕನ್ನಡ ವಿಶ್ವವಿದ್ಯಾನಿಲಯವು ಸಿದ್ಧಪಡಿಸುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಪದಗಳನ್ನು ಗುರುತಿಸಿ, ಗುಂಪಿಗೆ ಸೇರದಿರುವ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸೇರದಿರುವ ಅಂತ ಕೇಳಿದ್ದಾರೆ. ಸೇರಿರುವ ಅಂತಲ್ಲ, ಸೇರದಿರುವ ಪದಗಳನ್ನು ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ. ನೋಡಿ, 20 ನಮೂನೆಯ ಕನ್ನಡ ಪಾಯಿಂಟ್ಗಳ ಸೌಲಭ್ಯವಿದೆ. ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಎಂಬ ಕೀಲಿಮನೆಗಳ ವಿನ್ಯಾಸವಿದೆ. KP ಪೂರ್ಣಚಂದ್ರ ತೇಜಸ್ವಿ ಅವರು ಈ ತಂತ್ರಾಂಶದ ರೂವಾರಿಗಳು. ಗ್ಲಿಪ್ ಹಾಗೂ ಕೀಲಿಮನೆಯ ಶಿಷ್ಟತೆಗಳಿಗೆ ಅನುಗುಣವಾಗಿ ಈ ತಂತ್ರಾಂಶವಿಲ್ಲ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಗುರುತಿಸಿ, ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಈ KA ಅವರು ಫಸ್ಟು C ಮತ್ತು D ಅಂತ ಆಪ್ಷನ್ ಕೊಟ್ಟಿದ್ರು. ಆಮೇಲೆ ರಿವೈಸ್ಡ್ ಕ್ವಶನ್ ಆದಾದ್ಮೇಲೆ A ಮತ್ತು B ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ 4 ಪದಗಳು, ಹೇಳಿಕೆಗಳು ಸರಿ ಹೊಂದಲ್ಲ. 4 ಹೇಳಿಕೆಗಳು ಸರಿ ಹೊಂದಲ್ಲ. ಆನ್ಸರ್ ಏನು ಅಂತ ಅಂದ್ರೆ B ಮತ್ತು D ಅಂತಕ್ಕಂಥದ್ದು ಆನ್ಸರು. C ಮತ್ತು D ಮತ್ತು A ಮತ್ತು B ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಇನ್ಯಾವುದು ಅಂದ್ರೆ 3ನೇ ಕ್ವಶನು, ಶ್ರಾವಣ
ಶ್ರವಣಬೆಳಗೊಳದ ಕ್ರಿಸ್ತಶಕ 1131 ಶಾಸನದಲ್ಲಿ ಚಿತ್ರಿತವಾಗಿರುವ ಮಾಚಿಗಬ್ಬೆ ಯಾರು ಅಂತ ಕೇಳಿದ್ದಾರೆ. ಯಾರು? ವಿಷ್ಣುವರ್ಧನನ ತಾಯಿನ, ವಿಷ್ಣುವರ್ಧನನ ಹೆಂಡತಿನ, ವಿಷ್ಣುವರ್ಧನನ ಅತ್ತೆನ, ಅಥವಾ ವಿಷ್ಣುವರ್ಧನನ ಸಹೋದರಿನ ಅಂತ ಕೇಳಿದ್ದಾರೆ. ಆನ್ಸರು ಇಲ್ಲಿ ನೋಡಿ, ವಿಷ್ಣುವರ್ಧನ ಸಹೋದರಿನ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದು ಬರ್ತದೆ ಅಂತ ಅಂದ್ರೆ ವಿಷ್ಣುವರ್ಧನನ ಅತ್ತೆ. ಈಗ ನೋಡಿ, ಮಾಚಿ ಕಬ್ಬೆ ಅಂತಕ್ಕಂಥವ್ರು ಇಲ್ಲಿ ವಿಷ್ಣುವರ್ಧನನ ಹೆಂಡತಿ ಯಾರಿದ್ದಾರೆ? ಶಾಂತಲೆ ಇದಾರಲ್ಲ, ಶಾಂತಲೆ ತಾಯಿನೇ ಈ ಮಾಚಿ ಕಬ್ಬೆ ಅಂತಕ್ಕಂಥವ್ರು. ಹಾಗಾದ್ರೆ ಶಾಂತಲೆಯರ ತಾಯಿ ಅಂತ ಅಂದ್ರೆ ವಿಷ್ಣುವರ್ಧನರಿಗೆ ಏನಾಗಬೇಕು? ಅತ್ತೆ ಆಗಬೇಕು. ಆನ್ಸರ್ ಬಂದು ಮೂರನೇದು ವಿಷ್ಣುವರ್ಧನನ ಅತ್ತೆ. ಹಾಗಾದ್ರೆ ನಾಲ್ಕನೇದು ಏನು ಬರ್ತದೆ? ನಾಲ್ಕನೇ ಕ್ವಶನ್ ಏನು ಬರ್ತದೆ? ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಇಲ್ಲಿ ಕಾಲಾರ್ಥಕ ಬರ್ತದ, ಸಂಬೋಧನಾರ್ಥಕ ಬರ್ತದ, ವಿದ್ಯಾರ್ಥಕ ಬರ್ತದ ಮತ್ತು ನಿಷೇಧಾರ್ಥಕ ಬರ್ತದ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆಶೀರ್ವಾದ, ಆಜ್ಞೆ, ಅಪ್ಪಣೆ, ಆರೈಕೆ, ಶಾಪ ಈ ತರದ ಇನ್ನು ಮುಂತಾದವುಗಳು. ಆಶೀರ್ವಾದ, ಆಜ್ಞೆ, ಅಪ್ಪಣೆ, ಆರೈಕೆ ಅಥವಾ ಕೆಟ್ಟ ರೀತಿಲಿ ಕೆಟ್ಟ ಪದಗಳು. ಇಲ್ಲಿ ನೋಡಿ ಹೆಂಗೇನೆ ಯಾವ ರೀತಿ ಬರ್ತದೆ ಅಂದ್ರೆ, ಈಗ ಆಶೀರ್ವಾದ, ಆಜ್ಞೆ, ಅಪ್ಪಣೆ ಎಲ್ಲ ಬಂತು ಅಂತ ಅಂದ್ರೆ ವಿದ್ಯಾರ್ಥಕ ಬರ್ತದೆ. ವಿದ್ಯಾರ್ಥಕ ಅಂದ್ರೆ ಇಲ್ಲಿ ವಿದ್ಯಾರ್ಥಕದಲ್ಲಿ ಆಶೀರ್ವಾದ. ಈಗ ರಾಮನಿಗೆ ಜಯವಾಗಲಿ ಅಂತೀವಿ, ಇಲ್ಲಿ ಅಲಿ ಅಂತಕ್ಕಂಥ ಪ್ರತ್ಯಯ ಬರ್ತದೆ. ಇಲ್ಲಿ ರಾಮನಿಗೆ ಜಯವಾಗಲಿ, ಶುಭವಾಗಲಿ. ಆಗ ಅದೇ ರೀತಿ ಶಾಪ ಅಥವಾ ಕೆಟ್ಟ ಆರೈಕೆ ಅಂತ ಬರ್ತದೆ ಅಂತ ಅಂದ್ರೆ ಅಲಿ ಬದಲಿಗೆ ಆ ಬರ್ತದೆ. ಈಗ ನೋಡಿ, ಅವನ ಮನೆ ಹಾಳಾಗ ಅಂತೀವಿ ನಾವು. ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಿರ್ಬೋದು, ಅವನ ಮನೆ ಹಾಳಾಗ, ಅವನ ಮನೆ ಸಿಡ್ದೋಗ, ಅವನ ಮನೆ ಎಕ್ಕುಟ್ಟೋಗ ಅಂತೀವಿ. ಅವನ ಮನೆ ಹಾಳಾಗ ಅಂತೀವಿ, ಅವನ ಮನೆ ಹಾಳಾಗ ಅಂತೀವಿ. ಇಲ್ಲಿ ಹಾಳಾಗ ಅಂತಕ್ಕಂಥದ್ದುವೇ ವಿದ್ಯಾರ್ಥಕ ಕ್ರಿಯಾಪದ ಬರ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಬರ್ತು ಅಂತ ಅಂದ್ರೆ ನಮಗೆ ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ. ಇಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ 1-2 ಪದಗಳೇನಾದ್ರು ಗೊತ್ತಿತ್ತು ಅಂದ್ರೆ ಸಾಕು, ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ನೋಡಿ, ಗ್ರೀಕ್ ಪದಗಳು, ಪೋರ್ಚುಗೀಸ್ ಪದಗಳು, ಅರಬಿಕ್ ಪದಗಳು ಮತ್ತು ಹಿಂದೂಸ್ತಾನಿ ಪದಗಳು ಅಂತ ಕೂಡ ಕೇಳಿದ್ದಾರೆ. ನಿಮ್ಗೆ ಇಲ್ಲಿ ಯಾವ್ದಾರ ಹಿಂದೂಸ್ತಾನಿ ಪದ ಗೊತ್ತಿದ್ರು ಸಾಕು, ಅಥವಾ ಅರಬಿಕ್ ಪದ ಗೊತ್ತಿದ್ರು ಸಾಕು, ಅಥವಾ ಪೋರ್ಚುಗೀಸ್ ಪದಗಳು ಗೊತ್ತಿದ್ರು ಸಾಕು, ನೀವು ಈಸಿಯಾಗಿ ಗುರುತಿಸ್ತಾ ಹೋಗ್ಬೋದು. ನಿಮ್ಗೆ ಹೊಂದಿಸಿ ಬರೆಯಲ್ಲಿ ಆ ಕ್ವಶನ್ಗಳನ್ನ ನಮಗೆ ಸುಲಭವಾಗಿ ಬರ್ತಕ್ಕಂಥ ಏರಿಯಾಗಳು. ಇಲ್ಲಿ ನೋಡಿ, ನಿಮ್ಗೆ ಯಾವುದು ಗೊತ್ತಿಲ್ಲ ಅಂತ ಅಂದ್ರೆ, ಈಗ ಇದು ಪೋರ್ಚುಗೀಸ್ ಪದಗಳು ಗೊತ್ತಿರ್ತದೆ ಅನ್ಕೊಳ್ಳಿ. ಪೋರ್ಚುಗೀಸ್ ಪದಗಳು ಮೇಜು, ಇಸ್ತ್ರಿ, ಪಾದ್ರಿ, ತಂಬಾಕು, ಅನಾನಾಸು, ಇದು ಮುಂತಾದ ಪದಗಳು ಬರ್ತವೆ. ಹಾಗಾದ್ರೆ ಬಿಗೆ 4 ಎಲ್ಲಿದೆ ಅಂತ ನೋಡ್ಕೋಬೇಕು. ಬಿಗೆ 4 ಇಲ್ಲೊಂದಿದೆ, ಇಲ್ಲೊಂದಿದೆ. ನೋಡಿ 2 ಇದೆ, 2ರಲ್ಲಿ ಯಾವುದು ಅಂತ ಕನ್ಫ್ಯೂಸ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಾರ ನೀವು ನೋಡಬೇಕು. ಇಲ್ಲಿ ನೋಡಿ, ಗ್ರೀಕ್ ಪದಗಳು ನೋಡಿ. ಗ್ರೀಕ್ ಪದಗಳು ಯಾವ ಬರ್ತವೆ? ದಿನಾರ ಮತ್ತು ದಮ್ಮ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ನೋಡಿ, 1ಕ್ಕೆ 2 ಬತ್ತು ಅಂತ ಅಂದ್ರೆ ಆನ್ಸರ್ಗಳು ಇದೇ ಆಗಿರ್ತದೆ. ನೋಡಿ, ಗ್ರೀಕ್ ಪದಗಳು ದಿನಾರ, ದಮ್ಮ, ಗದಣ್ಯ, ಇನ್ನು ಮುಂತಾದ ನಿಷ್ಕ. ಇಲ್ಲಿ ನಾಣ್ಯಗಳಿಗೆ ಸಂಬಂಧಿಸಿದಂತೆ ದಿನಾರ, ದಮ್ಮಡಿ, ಗದಣ್ಯ ಮತ್ತು ನಿಷ್ಕ ಇನ್ನು ಮುಂತಾದ ಪದಗಳು ಬರ್ತವೆ. ಇಲ್ಲಿ ನೋಡಿ, ಹಾಗಾದ್ರೆ 3ನೇದು ಅರಬಿಕ್ಕಿಗೆ ಯಾವ್ದು ಬರ್ತದೆ? ಅರಬಿಕ್ಕಿಗೆ ಇನಾಮು ಮತ್ತು ಗಿರಾಕಿ ಅಂತಕ್ಕಂಥದ್ದು ಬರ್ತದೆ. ಹಾಗಾದ್ರೆ ಹಿಂದೂಸ್ತಾನಿ ಪದಗಳು ಯಾವ್ದು ಬರ್ತದೆ? ಈ ಮಿಕ್ಕಿರೋ ಪದ ಯಾವುದು ಅಂತ ಅಂದ್ರೆ ರೈತ ಮತ್ತು ಕಾಗದ ಅಂತಕ್ಕಂಥದ್ದು ಇಲ್ಲಿ ಉಳಿದಿರೋ ಪದಗಳು. ಹಾಗಾದ್ರೆ 3 ಅಂತಕ್ಕಂಥದ್ದು ಆನ್ಸರು. ನಿಮ್ಗೆ ಇಲ್ಲಿ ಈಸಿಯಾಗಿ ಯಾವ್ದಾದ್ರು ಒಂದು ಗೊತ್ತಿತ್ತು ಅಂತ ಅಂದ್ರೆ ಸಾಕು, ನಿಮ್ಗೆ ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಬಂತು ಅಂತ ಅಂದ್ರೆ ನಮ್ಗೆ, ಆತ್ಮೀಯ ಸ್ನೇಹಿತರೆ, ವಿಜಯನಗರದಲ್ಲಿರುವ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಇಲ್ಲಿ ನಿಮ್ಗೆ ಒಂದು ವಿನೂತನವಾದ, ಇಲ್ಲಿ ನಿಮ್ಗೆ ಸಂವಹನ ಮಹಾಪರ್ವ ಅಂತಕ್ಕಂಥ ಮಹಾಪರ್ವದಲ್ಲಿ 75 ಗಂಟೆಗಳ ಕಾಲ ನಿಮಗೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ ತರಗತಿಗಳನ್ನು ನಡೆಸ್ಕೊಡ್ತಾರೆ. ಇಲ್ಲಿ ನೋಡಿ, ಸಬ್ಜೆಕ್ಟ್ ವೈಸ್ ಮತ್ತು ಕ್ಲಾಸ್ ಶೆಡ್ಯೂಲ್ ಯಾವ್ಯಾವ ರೀತಿ ಇದೆ ಅಂದ್ರೆ,
ಕನ್ನಡ 25 ಗಂಟೆಗಳ ಕಾಲ ತರಗತಿಗಳನ್ನು ನಡೆಸ್ತಾರೆ. ಅದೇ ರೀತಿ ಕಂಪ್ಯೂಟರ್ 25 ಅವರು, ಇಂಗ್ಲಿಷ್ 25 ಅವರು ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ನೋಡಿ ನಿಮಗೆ ಮಂಡೆಯಿಂದ ಫ್ರೈಡೆ ತನಕ ತರಗತಿಗಳನ್ನು ಪ್ರಾರಂಭಿಸ್ತಾರೆ. ಅದೇ ರೀತಿ ನಿಮ್ಗೆ ಇಲ್ಲಿ ಅಂದ್ರೆ ಪತ್ರಿಕೆ ಪರೀಕ್ಷಾ ಸರಣಿಗಳು ಅಂದ್ರೆ ಟೆಟ್ ಸೀರೀಸ್ ನಿಮ್ಗೆ ಯಾವ ರೀತಿ ಸಿಗ್ತದೆ ಅಂತಕ್ಕಂಥದ್ದು ಇಲ್ಲಿ 20 ಟೆಟ್ ಸೀರೀಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಪತ್ರಿಕೆಗೆ ಒಂದು 10, ಪತ್ರಿಕೆ 2ಗೆ 10. ಅಂದ್ರೆ ಇಲ್ಲಿ ನಿಮ್ಗೆ 2000 ಪ್ರಶ್ನೆಗಳು ಒಂದೇ ಕಡೆ ಸಿಗ್ತವೆ. ಪತ್ರಿಕೆ 1ರಲ್ಲಿ 1000 ಪ್ರಶ್ನೆಗಳು, ಪತ್ರಿಕೆ 2ನಲ್ಲಿ 1000 ಪ್ರಶ್ನೆಗಳು, 2000 ಪ್ರಶ್ನೆಗಳು ನಿಮಗೆ ಅತಿ ಕಡಿಮೆ ದರದಲ್ಲಿ. ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಆನ್ಲೈನ್ ಮುಖಾಂತರ ಆಯ್ತು ಅಂದ್ರೆ 1499 ರೂಪಾಯಿಗೆ, ಆಫ್ಲೈನ್ ಮುಖಾಂತರ ಆಯ್ತು ಅಂದ್ರೆ, ಆನ್ಲೈನ್ ಮುಖಾಂತರ ಆಯ್ತು ಅಂದ್ರೆ ನಿಮ್ಗೆ 999 ರೂಪಾಯಿ ಕಡಿಮೆ ದರದಲ್ಲಿ ನಿಮ್ಗೆ. ಇಲ್ಲಿ ನೋಡಿ ಈ ಕನ್ನಡ ಫ್ಯಾಕಲ್ಟಿ ನಾವೇ ಇದ್ದೀವಿ, ಮೇಲ್ಕೋಟೆ ಚಂದ್ರರಾಜು. ಅದೇ ರೀತಿ ಇಂಗ್ಲಿಷ್ ಗೊತ್ತು ಅಂದ್ರೆ ನಮ್ಮ ಸಂದೀಪ್ ಸಾರ್ ಇದ್ದಾರೆ. ಅದೇ ರೀತಿ ಕಂಪ್ಯೂಟರ್ಗೆ ನಮ್ಮ ಮುಕುಂದ್ ಸಾರ್ ಇದ್ದಾರೆ. ಇಲ್ಲಿ ತರಗತಿಗಳು ನಿಮಗೆ ನವೆಂಬರ್ 3ರಿಂದ ತರಗತಿಗಳು ಪ್ರಾರಂಭವಾಗ್ತದೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಸಂಪರ್ಕಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಬಂತು ಅಂತಂದ್ರೆ ನಿಮ್ಗೆ ಇಲ್ಲಿ ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು, 2 ವಾಕ್ಯಗಳನ್ನು ಗುರುತಿಸಿ, 2 ವಾಕ್ಯಗಳನ್ನು ಗಮನಿಸಿ ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ವಿಭಕ್ತಿ ಪಲ್ಲಟ ಯಾವ್ದಾಗಿದೆ ಅಂತ ಅಂದ್ರೆ ನೋಡಿ, ಷಷ್ಠಿ ಅರ್ಥದಲ್ಲಿ ಚತುರ್ಥಿ ವಿಭಕ್ತಿ ಪಲ್ಲಟನ, ಅಥವಾ ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟನ, ಪಂಚಮಿ ಅರ್ಥದಲ್ಲಿ ಚತುರ್ಥಿ ವಿಭಕ್ತಿ ಪಲ್ಲಟನ, ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟನ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಹಾಗಾದ್ರೆ ನಮ್ಗೆ ಯಾವುದು ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಪಟ್ಟಿಗಳು ನಮ್ಗೆ ಗೊತ್ತಿರಬೇಕು. ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು? 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಪ್ರಥಮ ವಿಭಕ್ತಿಯು ದ್ವಿತೀಯ ವಿಭಕ್ತಿಯನ್ನು, ತೃತೀಯ ವಿಭಕ್ತಿಯಿಂದ ಚತುರ್ಥಿ ವಿಭಕ್ತಿಗೆ, ಪಂಚಮ ವಿಭಕ್ತಿ ದೆಸೆಯಿಂದ ಷಷ್ಠಿ ವಿಭಕ್ತಿ ಆ, ಸಪ್ತಮ ವಿಭಕ್ತಿ ಅಲ್ಲಿ ಸಂಬೋಧನೆ ವಿಭಕ್ತಿ ಎ ಅಂತಕ್ಕಂಥದ್ದು ಗೊತ್ತಿರ್ಬೋದು. ಇಲ್ಲಿ ನೋಡಿ ಆತನಿಂದ ಕೇಡಾಯಿತು, ಇಂದ ಅಂತಕ್ಕಂಥದ್ದು ಯಾವುದು? ಪಂಚಮಿ ಅರ್ಥದಲ್ಲಿ, ಇಲ್ಲಿ ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿಯ ಪಲ್ಲಟ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇಲ್ಲಿ ನೋಡಿ, ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿಯ, ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿಯ ಪಲ್ಲಟ ಅಂತಕ್ಕಂಥದ್ದು ಆನ್ಸರ್ ಕರೆಕ್ಟ್ ಆಗಾಗ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಯ್ತು ಅಂದ್ರೆ ನಾವು ತೀರಿಕೊಂಡವರನ್ನು ಕೈಲಾಸವಾಗಿ ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೌಮ್ಯೋಕ್ತಿನ, ವ್ಯಂಗ್ಯೋಕ್ತಿನ, ವಕ್ರೋಕ್ತಿನ ಅಥವಾ ಸಭಾವೋಕ್ತಿನ ಅಂತಕ್ಕಂಥದ್ದು ಆಪ್ಷನ್ಗಳಿದೆ. ಇಲ್ಲಿ ನಾವು ತೀರಿಕೊಂಡವರು ಅಂತ ಅಂದ್ರೆ ಕೈಲಾಸವಾಸಿ ಆಗು ಅಂತ ಕರಿತೀವಿ. ಈಗ ನೋಡಿ, ಈಗ ತೀರಿಕೊಂಡವರು ಅಂತ ಅಂದ್ರೆ ನಾವು ಹಳ್ಳಿಗಳ ಕಡೆ ಹೇಳ್ತೀವಿ, ದೈವಾಧೀನರಾದರು, ನಿಧನರಾದರು, ಶಿವೈಕ್ಯರಾದರು, ಲಿಂಗೈಕ್ಯರಾದರು, ಸ್ವರ್ಗವಾಸಿಗಳಾದರು, ನಿಧನ ಹೊಂದಿದರು, ಮರಣ ಹೊಂದಿದರು, ಇನ್ನು ಮುಂತಾದ ಅರ್ಥಗಳು ಕೂಡ ಬರ್ತದೆ ಕೈಲಾಸವಾಸಿಗಳು ಅಂತ ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಸೌಮ್ಯೋಕ್ತಿ ಅಂತ ನಾವು ಹೇಳ್ಬೋದು ಆನ್ಸರ್. ಏನಕ್ಕೆ ಅಂದ್ರೆ ಇಲ್ಲಿ ಅಶುಭ ಅಮಂಗಳಕಾರವಾದುದನ್ನು ನಾವು ಸೌಮ್ಯ ರೀತಿಯಲ್ಲಿ ವರ್ತಿಸೋದು. ಇಲ್ಲಿ ನೋಡಿ, ಕೈಲಾಸವಾಸಿ ಆಗುವಂತ ಅಂತ ಕರಿತೀವಿ ನಾವು. ಅದಕ್ಕೆ ನಾವು ನಿಧನರಾದರು ಅಂತಲೂ ಕೂಡ ಕರಿಬೋದು, ಅಥವಾ ಮರಣ ಹೊಂದಿದರು ಅಂತ ಕೂಡ ಕರಿಬೋದು. ಇಲ್ಲಿ ನಾವು ವ್ಯಂಗ್ಯೋಕ್ತಿ ಅಂತ ಅಂದ್ರೆ ಏನು ಅಂತ ಅಂದ್ರೆ ವ್ಯಂಗ್ಯ ಪದಗಳನ್ನ ಆಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಅವನು ಒಬ್ಬ ಪುರಂದರದಾಸ ಅಂತೀವಿ. ಪುರಂದರದಾಸ ಅಂತಕ್ಕಂಥದ್ದು ಒಳ್ಳೆ ಅರ್ಥ. ಇಲ್ಲಿ ಅವನೊಬ್ಬ ಪುರಂದರದಾಸ ಅಂತ ಅಂದ್ರೆ ಬಡವ ಅಂತ. ಈಗ ನಮ್ಮ ಹಳ್ಳಿಗಳ ಕಡೆ ಬಸ್ ಸ್ಟಾಪ್ಗಳಲ್ಲೆಲ್ಲ ಬಸ್ಸೇನೋ ಬರ್ತಾ ಇತ್ತು ಅಂದ್ರೆ ಕಡಲೆಕಾಯಿ ತಿಂತಾ ಇರ್ತೀವಿ. ನಾವು ಕಡಲೆಕಾಯಿ ಅಂತೀವಿ, ಉತ್ತರ ಕರ್ನಾಟಕಕ್ಕೆ ಶೇಂಗಾ ಅಂತಾರೆ. ಅವನು ಬಡವರ ಬಾದಾಮಿ ತಿಂತಾವನೆ ಅಂತ ಅಂತಾರೆ. ಇಲ್ಲಿ ಬಡವರ ಬಾದಾಮಿ ಅಂತಕ್ಕಂಥದ್ದು ಶೇಂಗಾ, ಕಡಲೆ ಬೀಜ. ಇದು ವ್ಯಂಗ್ಯೋಕ್ತಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವುದು? ಸೌಮ್ಯೋಕ್ತಿ ಅಂತಕ್ಕಂಥದ್ದು ಆನ್ಸರ್ ಬಂತು. ಅದೇ ರೀತಿ ನೆಕ್ಸ್ಟ್ ಇನ್ಯಾವುದು? ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನ ಗುರುತಿಸಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಹಿಮಗಿರಿಯ ಕಂದರ ವಿಕ್ರು ಗೋಕಾಕ್ ಅವರು, ಒಳತೋಟಿ ಅನಂತಮೂರ್ತಿ ಅವರು, ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗರು, ಭೂಮಿಗೀತ ಶಾಂತಿನಾಥ ದೇಸಾಯಿ ಅವರು. ಇಲ್ಲಿ ನೋಡಿ, ಕವಿಗಳು ಮತ್ತು ಕವಿಗಳ ಕೃತಿಗಳು ಸಂಬಂಧಪಟ್ಟಂಗೆ 1-2 ಪ್ರಶ್ನೆಗಳು ಇರ್ತವೆ. ಅವು ಜ್ಞಾನಪೀಠ ಪ್ರಶಸ್ತಿಗಳು ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಆಗಿರ್ಬೋದು, ಪಂಪ ಪ್ರಶಸ್ತಿಗಳು, ಪಟ್ಟಿಗಳು, ಇವೆಲ್ಲ ನೀವು ಒಂದ್ ಕಡೆ ನೋಡ್ಕೋತು ಅಂತ ಅಂದ್ರೆ ನಿಮಗೆ
ಅಂದ್ರೆ ಈಸಿ ಆಗ್ತದೆ. ಇಲ್ಲಿ ನೋಡಿ, ಹಾಗಾದ್ರೆ ಕೃತಿ ಮತ್ತು ಈಗ ಹಿಮಗಿರಿಯ ಕಂದರ ಯಾರ್ದು? ಹಿಮಗಿರಿಯ ಕಂದರ ಬೊತ್ತು ಅಂತ ಅಂದ್ರೆ ಗೋಪಾಲಕೃಷ್ಣ ಅಡಿಗರನ್ನೇ. ಕೃಷ್ಣನ ಕೊಳಲು ಬೊತ್ತು ಅಂತ ಅಂದ್ರೆ ಗೋಪಾಲಕೃಷ್ಣ ಅಡಿಗರನ್ನೇ. ಭೂಮಿಗೀತ ಬೊತ್ತು ಅಂತ ಅಂದ್ರೆ ಗೋಪಾಲಕೃಷ್ಣ ಅಡಿಗರನ್ನೇ. ಇಲ್ಲಿ ನೋಡಿ, ಹಾಗಾದ್ರೆ ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗರ ಕೃತಿ. ಇಲ್ಲಿ ನೋಡಿ, ಹಾಗಾದ್ರೆ ಗೋಪಾಲಕೃಷ್ಣ ಅಡಿಗರ ಯಾವ್ಯಾವ ಕವನ ಸಂಕಲನ ಕೃತಿಗಳು ಬರ್ಬೋದು? ಚಂಡಮದ್ದಳೆ, ಕಟ್ಟುವೆವು ನಾವು, ಭಾವತರಂಗ. ಹಾಗಾದ್ರೆ ಸುವರ್ಣ ಪುತ್ಥಳಿ, ಇಲ್ಲಿ ಸುವರ್ಣ ಪುತ್ಥಳಿ ಅಂತ ಅಂದ್ರೆ ಇಲ್ಲಿ ಸುವರ್ಣ ಪುತ್ಥಳಿ ಈ ಸುವರ್ಣ ಪುತ್ಥಳಿಗೆ ಪಂಪ ಪ್ರಶಸ್ತಿ ಬಂತು. ಮರಣೋತ್ತರವಾಗಿ ಅಡಿಗರಿಗೆ ಸುವರ್ಣ ಪುತ್ಥಳಿಗೆ ಪಂಪ ಪ್ರಶಸ್ತಿ ಬಂತು. ಹಾಗಾದ್ರೆ ವರ್ಧಮಾನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಒಂದ್ಸರಿ ಎಕ್ಸಾಮ್ ಅಲ್ಲಿ ಇದೇ ಕೇಳಿದ್ರು, ಸುವರ್ಣ ಪುತ್ಥಳಿ FDA ST ಅಲ್ಲಿ ಈ ಗೋಪಾಲಕೃಷ್ಣ ಅಡಿಗರಿಗೆ ಪಂಪ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಅಂತ ಕೇಳಿದ್ರು, ಸುವರ್ಣ ಪುತ್ಥಳಿ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವುದು? ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗರ ಕೃತಿ. ಅದೇ ರೀತಿ ನೆಕ್ಸ್ಟ್ ಇನ್ಯಾವುದು? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವುದು? ಗುಂಪಿಗೆ ಸೇರದ ಪದಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ದೇವರು ಲೋಕವನ್ನು ರಕ್ಷಿಸಿದನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು, ಕೂಸು ಮಲಗಿತು. ಇಲ್ಲಿ ಧಾತುಗಳಲ್ಲಿ ನಿಮಗೆ ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಬರ್ತದೆ. ಇಲ್ಲಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಬರ್ತದೆ. ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಬರ್ತದೆ. ಅಕರ್ಮಕ ಧಾತು. ಇಲ್ಲಿ ನೋಡಿ, ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುವಲ್ಲಿ ನಿಮಗೆ ಸಕರ್ಮಕ ಧಾತು ಅಂತ ಅಂದ್ರೆ ಕರ್ಮ ಪದವನ್ನು ಹೊಂದಿರ್ತದೆ, ಕರ್ಮ ಪದ ಪ್ರಧಾನ ಆಗ್ತದೆ. ಇಲ್ಲಿ ಕರ್ಮ ಪದ ಪ್ರಧಾನ ಆಗಲ್ಲ, ಕರ್ಮ ಪದ ಇರಲ್ಲ. ಇಲ್ಲಿ ನೋಡಿ, ಕರ್ಮ ಪದ ಇರಲ್ಲ. ಇಲ್ಲಿ ನೋಡಿ, ದೇವರು ಲೋಕವನ್ನು ರಕ್ಷಿಸಿದನು, ಇವೆಲ್ಲ ಸಕರ್ಮಕ ಧಾತುಗಳು. ಹಾಗಾದ್ರೆ ಇಲ್ಲಿ ಕೂಸು ಮಲಗಿತು, ಅಕರ್ಮಕ ಧಾತು ಇಲ್ಲ ಇಲ್ಲಿ. ಹಾಗಾದ್ರೆ ಇನ್ನು ಬೇರೆ ಏನ್ ಬರ್ತದೆ? ಆಕಾಶ ಹೊಳೆಯುತ್ತದೆ ಅಂತ ಬರ್ತದೆ. ಇಲ್ಲಿ ಕರ್ತೃಪದ ಇದೆ, ಕ್ರಿಯಾಪದ ಇದೆ, ಕರ್ಮಪದ ಇಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, ದೇವರು ಲೋಕವನ್ನು ರಕ್ಷಿಸಿದನು. ಇಲ್ಲಿ ಸಕರ್ಮಕ ಧಾತುಲಿ ಏನನ್ನು ಅಂತಕ್ಕಂಥದ್ದು, ನೀವು ಏನನ್ನು ಯಾರನ್ನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾಡ್ಕೊಬಿಟ್ರೆ ನಿಮ್ಗೆ ಉತ್ತರ ಎಲ್ಲ ಸಿಗ್ತದೆ. ನೋಡಿ, ದೇವರು ಅನ್ನೋದು ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ, ಈ ಕ್ರಿಯಾಪದಗಳು. ಈಗ ನೋಡಿ, ರಕ್ಷಿಸಿದನು, ಏನನ್ನು ರಕ್ಷಿಸಿದನು? ದೇವರು ಲೋಕವನ್ನು ರಕ್ಷಿಸಿದನು. ಹಾಗಾದ್ರೆ ಕಡಿದನು, ಏನನ್ನು ಕಡಿದನು? ಮರವನ್ನು ಕಡಿದನು. ಹಾಗಾದ್ರೆ ಸೇರಿದರು, ಹುಡುಗರು ಮನೆಯನ್ನು ಸೇರಿದರು, ಮನೆಗೆ ಸೇರ್ತಾರೋ, ಕ್ರೀಡಾಂಗಣಕ್ಕೆ ಸೇರ್ತಾರೋ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರೋ, ಇಲ್ಲಾಂದ್ರೆ ಶಾಲೆಗೆ ಹೋಗ್ತಾರೋ. ಇಲ್ಲಿ ಸೇರಿದರು, ಎಲ್ಲಿಗೆ ಸೇರಿದರು? ಮನೆಯನ್ನು ಸೇರಿದರು. ಇಲ್ಲಿ ನೋಡಿ, ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ನಿಮ್ಗೆ ಗೊತ್ತಿತ್ತು ಅಂತ ಅಂದ್ರೆ ಇಂಥ ಪ್ರಶ್ನೆಗಳನ್ನ ನೀವು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ನೋಡಿ, ಕೂಸು ಮಲಗಿತ್ತು, ಆಕಾಶ ಹೊಳೆಯುತ್ತದೆ. ಇಲ್ಲಿ ಕರ್ಮಪದ ಏನಾದ್ರು ಅಪೇಕ್ಷೆ ನಿರೀಕ್ಷಿಸ್ತಾ ಇದೆಯಾ? ಕರ್ಮಪದ ಇಲ್ಲ. ಅದೇ ರೀತಿ ನೆಕ್ಸ್ಟ್ ಇನ್ನೇನು ಅಂತ ಅಂದ್ರೆ, ನೆಕ್ಸ್ಟ್ ಪ್ರಶ್ನೆ ಏನು? ವಿಭಕ್ತಿ ಪ್ರತ್ಯಯಗಳು ಪಟ್ಟಿಗಳು, ಕಾರಕಾರ್ಥಗಳು ಕೇಳಿದಾನೆ. ಇಲ್ಲಿ ಕಾರಕಾರ್ಥಗಳನ್ನ ಕೇಳಿದ್ದಾರೆ. ನೀವು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನೋಡ್ಕೋಬೇಕು. ಅದೇ ರೀತಿ ಕಾರಕಾರ್ಥಗಳು ಯಾವ್ಯಾವ ಬರ್ತವೆ ಅಂತಕ್ಕಂಥ ನೋಡ್ಕೋಬೇಕು. ಈಗ ವಿಭಕ್ತಿಗಳು 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಈಗ ಪ್ರಥಮ ವಿಭಕ್ತಿ ಹೂ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿಯಿಂದ ಚತುರ್ಥ ವಿಭಕ್ತಿಗೆ, ಪಂಚಮ ವಿಭಕ್ತಿ ದೆಸೆಯಿಂದ ಷಷ್ಠಿ ವಿಭಕ್ತಿಯ ಸಪ್ತಮ ವಿಭಕ್ತಿ ಅಲ್ಲಿ. ಅದೇ ರೀತಿ ಕಾರಕಾರ್ಥಗಳು ಯಾವ್ಯಾವ ಬರ್ತವೆ ಅಂತ ಅಂದ್ರೆ, ಕಾರಕಾರ್ಥಗಳು ಎಷ್ಟು ಬರ್ತವೆ ಅಂತ ಅಂದ್ರೆ 6 ಕಾರಕಾರ್ಥಗಳು ಬರ್ತವೆ. ಇಲ್ಲಿ ಕ್ವಶನ್ಗಳು ಷಷ್ಠಿ ವಿಭಕ್ತಿಗೆ ಕಾರಕಾರ್ಥ ಇಲ್ಲ. ಇಲ್ಲಿ ನೋಡಿ, ಪ್ರಥಮ ವಿಭಕ್ತಿ ಕರ್ತಾರ್ಥ, ಕರ್ಮಾರ್ಥ, ಕಾರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ ಅಭಿಕರಣ, ಕರ್ತಾರ್ಥ, ಕರ್ಮಾರ್ಥ, ಕಾರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ,
ಅಧಿಕರಣ ಮತ್ತು ಅಭಿಮುಖೀಕರಣ ಅಂತಕ್ಕಂಥವು ಕಾರಕಾರ್ಥಗಳು ಕಂಡು ಬರ್ತದೆ. ಇಲ್ಲಿ ನೋಡಿ ಯಾವುದಾದ್ರೆ ನಿಮಗೆ ಇದರಲ್ಲಿ ಯಾವ್ದಾರ ನಿಮಗೆ ಈಸಿಯಾಗಿ ನೋಡಿ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಗಳು ನಮ್ಗೆ ಯಾವ ರೀತಿ ಅಂಕಗಳನ್ನ ಗಳಿಸ್ಬೋದು ಅಂತ ಅಂದ್ರೆ ನಿಮಗೆ ಯಾವ್ದಾದ್ರು ಒಂದು ಗೊತ್ತಿತ್ತು ಅಂದ್ರೆ ಸಾಕು. ಈಗ ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ ಅಂತ ಗೊತ್ತಿರ್ತದೆ ಅನ್ಕೊಳ್ಳಿ. ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ ಗೊತ್ತಿತ್ತು ಅಂದ್ರೆ ಡಿಗೆ 2 ಎಲ್ಲಿದೆ ಅಂತ ನೋಡ್ಕೊಬಿಟ್ರೆ ಮುಗ್ದೇ ಹೋಯ್ತು. ನೋಡಿ ಇಷ್ಟು 4 ಆಪ್ಷನಲ್ಲಿ ಡಿಗೆ 2 ಇಲ್ಲಿದೆ. ಹಾಗಾದ್ರೆ ಆನ್ಸರ್ ಇದೊಂದೇನೆ, ತಿರುಗಿ ನಾವು ಬರಲ್ಲ. ನೋಡಿ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಪ್ರಥಮ ವಿಭಕ್ತಿ ಕರ್ತಾರ್ಥ, ಹಾಗಾದ್ರೆ ದ್ವಿತೀಯ ವಿಭಕ್ತಿಯನ್ನು ಕರ್ಮಾರ್ಥ, ಕಾರಣಾರ್ಥ, ತೃತೀಯ ವಿಭಕ್ತಿ. ನೋಡಿ ಒಂದೇ ಒಂದು ಪ್ರಶ್ನೆ ನೀವು ನೋಡ್ಬೋದು ಅಂದ್ರೆ ಹೊಂದಿಸಿ ಬರೆಯಲ್ಲಿ ನೀವು ಯಾವನು ನೋಡೋ ಅವಶ್ಯಕತೆನೇ ಇಲ್ಲ. ನೋಡಿ ಈಗ ಚತುರ್ಥಿ ವಿಭಕ್ತಿಗೆ ನೀವು ಸಂಪ್ರದಾನ 1 ನೋಡ್ಕೊಂಡ್ರೆ 2ನೇ ಆಪ್ಷನ್ 4ಕ್ಕೆ 2 1 ನೋಡ್ಕೊಂಡ್ರೆ ಸಾಕು, ಎಲ್ಲ ಪ್ರಶ್ನೆಗಳು ಇಲ್ಲಿ ನಿಮ್ಗೆ ಬರ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಂತ ಬರ್ತದೆ? ನೆಕ್ಸ್ಟ್ ಪ್ರಶ್ನೆ ಏನು? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ತೋರಿದರೆ ಅದನ್ನ ಡ್ಯಾಶ್ ಅಲಂಕಾರ ಅಂತ ನಾವು ಎನಿಸುತ್ತೇವೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಅರ್ಥಾಂತರ ನ್ಯಾಸನ, ದುಷ್ಟಾಂತನ, ಶ್ಲೇಷನ ಅಥವಾ ಉತ್ಪ್ರೇಕ್ಷ ಅಲಂಕಾರನ ಅಂತ. ಇಲ್ಲಿ ನೋಡಿ ನಿಮ್ಗೆ ಅಲಂಕಾರಗಳಲ್ಲಿ ಯಾವಾರ 1 2 ಗೊತ್ತಿತ್ತು ಅಂತ ಅಂದ್ರೆ ನೀವು ಹಾಗಾದ್ರೆ ಉತ್ಪ್ರೇಕ್ಷೆ ಅಲಂಕಾರ ಅಂತ ಅಂದ್ರೆ ಏನು? ಹೊಗಳಿಕೆ, ಯಾವುದೇ ಒಂದು ಸನ್ನಿವೇಶವನ್ನು ಏನು ಹೇಳೋದು? ಹೊಗಳಿಕೆ ರೀತಿ. ಈಗ ಉದಾಹರಣೆ ಕೈಕಾಲು ಮೂಡಿತು ನಭೋಕೆ ಅಂತ ಹೇಳ್ತೀವಿ. ಹಾಗಾದ್ರೆ ಗಾಂಧೀಜಿ ಸತ್ತಾಗ ಇಡೀ ದೇಶವೇ ಕಣ್ಣೀರಿಟ್ಟಿತ್ತು ಅಂತ ಅಂತೀವಿ, ಇದು ಉತ್ಪ್ರೇಕ್ಷೆ ಅಲಂಕಾರ. ಹಾಗಾದ್ರೆ ಇದಲ್ಲ ಅಂತ ಗೊತ್ತಾಯ್ತು, ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ತೋರ್ತಾ ಇಲ್ಲ ಅಂತ ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ಶ್ಲೇಷ ಅಲಂಕಾರ ಅಂತ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚು ಅರ್ಥಗಳು ಕಂಡು ಬರ್ತಕ್ಕಂಥ ಶ್ಲೇಷ ಅಲಂಕಾರ. ಈಗ ನೋಡಿ ಕುರುಕುಲ ಅರ್ಕನು ಮರ್ಕನು ಮಸ್ತ ಮೇಯ್ದಿದಾರ ಅಂತ ಹೇಳ್ತೀವಿ. ಅದು ಈಗ ರನ್ನನ ಗದಾ ಯುದ್ಧದ ಸನ್ನಿವೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ವರ್ಣನೆ ಅದು. ಹಾಗಾದ್ರೆ ಇನ್ನೇನು ಅರ್ಥಾಂತರ ನ್ಯಾಸ ಅಂತ ಅಂದ್ರೆ ಏನು? ಈಗ ನೋಡಿ ಅರ್ಥಾಂತರ ನ್ಯಾಸ ಅಂತ ಅಂದ್ರೆ ಸಾಮಾನ್ಯ ಮತ್ತು ವಿಶೇಷ ವಾಕ್ಯಗಳು ಒಂದಕ್ಕಿಂತ ಒಂದು ವಿಭಿನ್ನ, ಇಲ್ಲಿ ಒಂದಕ್ಕೊಂದು ಸಂಬಂಧ ಪಡ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ನೋಡು ಶಿವನು ಸದಾ ತನ್ನ ಭಕ್ತರನ್ನು ಕಾಪಾಡುತ್ತಾನೆ ಅಂತ ಕರಿತೀವಿ. ಇದು ನೋಡಿ ಹಾಗಾದ್ರೆ ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ಏನ್ ತೋರಿಸ್ತದೆ? ದುಷ್ಟಾಂತ ಅಲಂಕಾರಗಳು. ದುಷ್ಟಾಂತ ಅಲಂಕಾರ ಬಿಂಬ ಮತ್ತು ಪ್ರತಿಬಿಂಬ. ನೋಡಿ ದುಷ್ಟಾಂತ ಅಲಂಕಾರಗಳು ಯಾವಾಗ್ಲೂ ಗಾದೆಗಳ ರೂಪದಲ್ಲಿ ಇರ್ತವೆ. ಗಾದೆಗಳ ರೂಪದಲ್ಲಿ ಇರ್ತವೆ. ಇಲ್ಲಿ ನೋಡಿ ಹಾಗಾದ್ರೆ ಗಾದೆಗಳು ನೋಡಿ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತು ಬೆಳ್ಳಿ ಮೌನ ಬಂಗಾರ, ಕೈ ಕೆಸರಾದರೆ ಬಾಯಿ ಮೊಸರು, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ, ನೂಲಂತೆ ಸೀರೆ ತಾಯಿಯಂತೆ ಮಗಳು. ಇನ್ನು ಅನೇಕ ಗಾದೆಗಳು ಇಲ್ಲಿ ಗಾದೆಗಳ ರೂಪದಲ್ಲಿ ಏನಿರ್ತದೆ? ದುಷ್ಟಾಂತ ಅಲಂಕಾರಗಳು ಇರ್ತವೆ. ಹಾಗಾದ್ರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತಕ್ಕಂಥ ಗಾದೆಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ಯಾವುದು ಅಂತ ಅಂದ್ರೆ ದುಷ್ಟಾಂತ ಅಲಂಕಾರ ಅಂತ ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ್ದು ಬರ್ತದೆ ಅಂದ್ರೆ ನಮಗೆ ಸಂಧಿ ಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ ಎಂಟ್ ಸಂಧಿನ, ಚುಸ್ವ ಸಂಧಿನ, ಜಸ್ವ ಸಂಧಿನ, ಅನುನಾಸಿಕ ಸಂಧಿನ. ಹಾಗಾದ್ರೆ ಕನ್ನಡದ 3 ಸಂಧಿಗಳು ಬರ್ತವೆ, ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಅಂತಕ್ಕಂಥದ್ದು ಬರ್ತದೆ. ಅದೇ ರೀತಿ ಸಂಸ್ಕೃತ ಸಂಧಿಗಳಲ್ಲಿ 7 ಸಂಧಿಗಳು ಬರ್ತವೆ. ಅವ್ರು ಕೇಳಿರೋದೇನು? ಆದೇಶ ಸಂಧಿಯನ್ನು ಹೋಲುವ ಅಂದ್ರೆ ಈಕ್ವಲ್ ಯಾವ್ದಾಯ್ತದೆ ಅಂತಕ್ಕಂಥ ಕೇಳಿದ್ದಾರೆ. ಇಲ್ಲಿ ನೋಡಿ ಆದೇಶ ಸಂಧಿ, ಈ ಕಡೆ ಜಸ್ವ ಸಂಧಿ. ಇಲ್ಲಿ ನೋಡಿ ಯಾವ ರೀತಿ ಹೋಲಿಕೆ ಆಯ್ತದೆ ಅಂತಕ್ಕಂಥದ್ದನ್ನ. ಇಲ್ಲಿ ನೋಡಿ ಜಸ್ವ ಸಂಧಿ ಅಲ್ಲೇನಪ್ಪ. ಇಲ್ಲಿ ನೋಡಿ ಆದೇಶ ಸಂಧಿ ಜಸ್ವ ಸಂಧಿಗೂ ಉದಾಹರಣೆಗಳು 2 ಒಂದೇ ತರ ಬರ್ತದೆ ಸೂತ್ರಗಳು. ಇಲ್ಲಿ ಆದೇಶ ಸಂಧಿಲಿ ಏನು ಅಂತ ಅಂದ್ರೆ ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗಿ ಬರ್ತವೆ. ಅದೇ ರೀತಿ ಜಸ್ವ ಸಂಧಿಗಳಲ್ಲಿ ಏನು? ಕಾಚಾಟಾತಪಗಳಿಗೆ ಗಾಜಾಟಾತಪಗಳು ಆದೇಶವಾಗಿ ಬರ್ತದೆ. ಆದ್ರೆ ಎಲ್ಲ ಆದೇಶವಾಗಿ ಬರ್ತದೆ? ಪೂರ್ವ ಪದದಲ್ಲಿ ಬರ್ತದ, ಉತ್ತರ ಪದದಲ್ಲಿ ಬರ್ತದ ಅಂತ ನೋಡ್ಬೇಕು. ಇಲ್ಲಿ ನೋಡಿ ಬೆಟ್ಟದ ಅವರೆ ಅಂತೀವಿ. ಇಲ್ಲಿ ಬೆಟ್ಟ ಪ್ಲಸ್ ತಾವರೆ. ಇಲ್ಲಿ ಹಾಗಾದ್ರೆ ಇಲ್ಲಿ ಅಪ್ ಪ್ಲಸ್ ದಿ, ದಿಗಂತ ಅಂತ ಬರಿತೀವಿ. ದಿಕ್ ಪ್ಲಸ್ ಅಂತ. ಹಾಗಾದ್ರೆ ಷಡಾನನ ಅಂತ ಬರಿತೀವಿ. ಷಡಾನನ. ಷಟ್ ಪ್ಲಸ್ ಆನನ ಅಂತ.
ಹಾಗಾದ್ರೆ ಇಲ್ಲಿ ಇನ್ನೊಂದು ಹುಲ್ಲುಗಾವಲು ಅಂತ ಬರಿತೀವಿ. ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಇಲ್ಲಿ ನೋಡಿ ಡಿಫ್ರೆನ್ಸು. ಇಲ್ಲಿ ಆದೇಶ ಸಂಧಿಲಿ ಉತ್ತರ ಪದ ಪ್ರಧಾನ ಆಗ್ತದೆ. ಆದೇಶ ಸಂಧಿಲಿ ಏನ್ ಪ್ರಧಾನ ಆಗ್ತದೆ ಅಂದ್ರೆ ನಮ್ಗಿಲ್ಲಿ ಉತ್ತರ ಪದ ಪ್ರಧಾನ ಆಗ್ತದೆ, ತಕಾರಕ್ಕೆ ದಕಾರಾದೇಶ ಬರ್ತದೆ. ಅದೇ ರೀತಿ ಜಸ್ವ ಸಂಧಿಲಿ ಪೂರ್ವ ಪದ ಪ್ರಧಾನ ಆಗ್ತದೆ. ನೋಡಿ ದಿಕ್ ಪ್ಲಸ್ ಅಂತ ದಿಗಂತ, ಕಕಾರಕ್ಕೆ ಗಕಾರಾದೇಶ ಆಯ್ತು, ಇಲ್ಲಿ ಟಕಾರಕ್ಕೆ ಡಕಾರಾದೇಶ ಆಯ್ತು. ಅಪ್ ಪ್ಲಸ್ ದಿ ಅಪ್ ದಿ, ಇನ್ನು ಮುಂತಾದ ಪದಗಳು ಈಗ ಹೊಸಗನ್ನಡ, ಹಳೆಗನ್ನಡ, ಬೆಟ್ಟದವರೆ, ನೆಲಗಡಲೆ. ಈಗ ಮೊನ್ನೆ ಜಿ ಎಕ್ಸಾಮ್ ಅಲ್ಲಿ ನೆಲಗಡಲೆ ಕೇಳಿದ್ರು. ನೆಲಗಡಲೆ, ನೆಲ ಪ್ಲಸ್ ಕಡಲೆ, ನೆಲ ಪ್ಲಸ್ ಕಡಲೆ, ನೆಲಗಡಲೆ. ಇಲ್ಲಿ ನೋಡಿ ಕಕಾರಕ್ಕೆ ಗಕಾರ ಆಯ್ತು, ಗಕಾರಾದೇಶ ಆಯ್ತು. ಇಲ್ಲಿ ಕೇಳಿರೋದೇನು, ಸಂಧಿಕಾರ್ಯ ಪ್ರಕ್ರಿಯೆ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಕ್ಷಿಪ್ತ ಸಂಧಿ ಯಾವುದು ಅಂತ ಅಂದ್ರೆ ನಮಗೆ ಜಸ್ವ ಸಂಧಿ. ಜಸ್ವ ಸಂಧಿ ಏನಾಯ್ತದೆ, ಆದೇಶ ಸಂಧಿನ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನು, ವಿಚ್ಛತಿ ಪದದ ಅರ್ಥ ತಿಳಿಸಿ ಅಂತ ಕೂಡ ಕೇಳಿದ್ದಾರೆ. ಸಮಾನಾರ್ಥಕ ಪದಗಳು ನೀವು 5ನೇ ತರಗತಿಯಿಂದ ಹಿಡಿದು ಪದವಿ ಅಂತ ಬರ್ತಕ್ಕಂಥ ಪಠ್ಯಪುಸ್ತಕಗಳನ್ನ ನೋಡಿದ್ರೆ, PUC ವರೆಗಿನ ಪಠ್ಯಪುಸ್ತಕಗಳನ್ನ ನೋಡ್ರೆ ನೀವು ಸಮಾನಾರ್ಥಕ ಪದಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ವಿಚ್ಛತಿ ಪದದ ಅರ್ಥ ಏನು, ಬಿರುಕು, ನಿರ್ಜನ, ಸಂಶಯ ಮತ್ತು ಸಮೂಹ ಅಂತ ಐತೆ. ಹಾಗಾದ್ರೆ ವಿಚ್ಛತಿ ಅಂತ ಅಂದ್ರೆ ಏನು ಅನ್ನೋ ಅರ್ಥ. ಸಮಾನಾರ್ಥಕ ಪದಗಳು ಬಿರುಕು ಅಂತಕ್ಕಂಥದ್ದು ಸಮಾನಾರ್ಥಕ ಪದ, ವಿಚ್ಛತಿಗೆ ಬಿರುಕು ಅಂತಕ್ಕಂಥದ್ದು ಸಮಾನಾರ್ಥಕ ಪದ, ಒಂದು ಆಪ್ಷನ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನು, ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಏನ್ ಕೇಳಿದ್ದಾರೆ, ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು, ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿ ಅನುಭವದ ವಿರುದ್ಧ ಪದವನ್ನು ಗುರುತಿಸಿ. ಇಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಕಾಗುಣಿತ ದೋಷಗಳು, ನುಡಿಗಟ್ಟುಗಳು ಇವನ್ನ ನೋಡ್ಕೋತು ಅಂದ್ರೆ STFD ಹೆಚ್ಚು ಕಮ್ಮಿ 30 ಪ್ರಶ್ನೆಗಳು ಇಲ್ಲೇ ಬರ್ತವೆ. ಈಗ ನೋಡಿ ಅನುಭವ, ಅನುಭವದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೂಡ ಕೇಳಿದ್ದಾರೆ. ಅನುಭವದ ವಿರುದ್ಧ ಪದ ಸ್ವಾನುಭವನ, ಪರಾನುಭವನ ಮತ್ತು ಭವನ ಅಂತ ಕೇಳಿದ್ದಾರೆ. ಹಾಗಾದ್ರೆ ಅನುಭವ ಅಂತ ಅಂದ್ರೆ ಅನಾನುಭವ. ಇಲ್ಲಿ ನಮಗೆ ಅಂಕಗಳು ಬರುವ ಏರಿಯಾಗಳು ಅಂತ ಅಂದ್ರೆ ಇವೇನೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು. ಇಲ್ಲಿ ಸಮಾನಾರ್ಥಕ ಪದಗಳಲ್ಲಿ ನಿಮಗೆ ಬಹಳ ಕಠಿಣ ಇರ್ತದೆ, ವಿರುದ್ಧಾರ್ಥಕ ಪದಗಳಲ್ಲಿ ನೋಡ್ತಿದ್ದಂಗೆನೆ ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ಯಾವುದು ಅಂತ ಅಂದ್ರೆ ಪ್ರಶ್ನೆ, ಹಾಗಾದ್ರೆ 1943ರ ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಬಂದಿದೆ. ಇಲ್ಲಿ ನೋಡಿ ಬೇಂದ್ರೆ ಅವರ, ಕುವೆಂಪು ಅವರ, SV ನಂಜುಂಡಯ್ಯನವರ ಮತ್ತು DS ಕರ್ಕಿ ಅವರ ಅಂತ ಪ್ರಶ್ನೆಗಳು ಕೇಳಿದೆ. ನೋಡಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಿಮಗೆ ಪಟ್ಟಿಗಳು ಗೊತ್ತಿರಬೇಕು. ಹಾಗಾದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗಾದ್ರೆ 1915ರಲ್ಲಿ ಪ್ರಥಮ ಬಾರಿಗೆ ನಡೀತದೆ. ಎಲ್ಲಿ ನಡೀತದೆ, ಬೆಂಗಳೂರಿನಲ್ಲಿ ನಡೀತದೆ. ಯಾರ ಅಧ್ಯಕ್ಷತೆಯಲ್ಲಿ, SV ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಹಾಗಾದ್ರೆ 3 ಬಾರಿನೂ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ. 1916, 1917 ಇದು ಬೆಂಗಳೂರಲ್ಲಿ ನಡೀತದೆ. ಹಾಗಾದ್ರೆ ಇದೆಲ್ಲಿ ನಡೀತದೆ, ಮೈಸೂರಲ್ಲಿ ನಡೀತೈತೆ. ಹಾಗಾದ್ರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಾಯ್ತು, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನಗಳು ಯಾವಾಗ ಪ್ರಾರಂಭ ಆಯಿತು, ಈಗ 87ನೇ ನಡೀತಿದೆ, ಮುಂದೆ ಎಲ್ಲಿ ನಡೀತದೆ 88ನೇದು. ಹಾಗಾದ್ರೆ 87 ಹಿಂದೆಗಡೆ ಎಲ್ಲಿ ನಡೀತು. ಈಗ ನೋಡಿ 87 ನಮ್ಮ ಸಕ್ಕರೆ ನಾಡು ಮಂಡ್ಯದಲ್ಲಿ ಗೊರೂರು ಚನ್ನಬಸಪ್ಪನವರ ಅಧ್ಯಕ್ಷತೆ, ಜನಪದ ಕವಿಗಳಾದ ಗೊರೂರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಮಂಡ್ಯದಲ್ಲಿ ನಡೀತದೆ. ಹಾಗಾದ್ರೆ 86ರಲ್ಲಿ ನಡೀತದೆ, 86ರಲ್ಲಿ ಏಲಕ್ಕಿ ನಗರ ನಮ್ಮ ಹಾವೇರಿಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ, ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ನಡೀತೈತೆ. ನೆಕ್ಸ್ಟ್ ಎಲ್ಲಿ ನಡೀತೈತೆ, 88 ಬಳ್ಳಾರಿ ಯಾರ ಅಧ್ಯಕ್ಷತೆಯಲ್ಲಿ ನಡೀತೈತೆ, ಬಾನು ಮುಸ್ತಕ್ ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿಯಲ್ಲಿ ನಡೀತೈತೆ. ಈ ತರಗಳು ನಮಗೆ ಪಟ್ಟಿಗಳು ತಿಳ್ಕೊಬಿಡ್ತು ಅಂತ ಅಂದ್ರೆ ಅವ್ರು ಹಿಂದಿನ ದಾರ ಕೇಳ್ಬೋದು, ಮುಂದಿನ ದಾರ ಕೇಳ್ಬೋದು. ನೋಡಿ ಎಲ್ಲರೂ ಇಷ್ಟು ಮಾತ್ರ ತಿಳ್ಕೊಂಡಿರ್ತಾರೆ. ನೋಡಿ 43ರಲ್ಲಿ ನಡೀತಾರೆ, ಶಿವಮೊಗ್ಗದಲ್ಲಿ 27ನೇದು ಅಂತ ಕೇಳಿದ್ದಾರೆ. ನೀವು ಒಂದು ಬಾರಿ ಎಲ್ಲಾ ಪಟ್ಟಿಗಳನ್ನೂ ಒಂದ್ಸರಿ ನೋಡ್ಕೊಂಡ್ರೆ ಉತ್ತಮ. ಹಾಗಾದ್ರೆ ಶಿವಮೊಗ್ಗದಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನಡೀತದೆ ಅಂತ ಅಂದ್ರೆ ಬೇಂದ್ರೆ, ಕುವೆಂಪು, ನಂಜುಂಡಯ್ಯ ಮತ್ತು ಕರ್ಕಿ ಅವರ ಅಧ್ಯಕ್ಷತೆಯಲ್ಲಿ. ಇಲ್ಲಿ ಇವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿಲ್ಲ. ಹಾಗಾದ್ರೆ 3 ಉಳಿದವೆ ಯಾವುವು ನಮಗೆ, ಬೇಂದ್ರೆ, ಕುವೆಂಪು, ನಂಜುಂಡಯ್ಯವರು. ಹಾಗಾದ್ರೆ ನಂಜುಂಡಯ್ಯವರು 1915ರಲ್ಲಿ ಆಗಿರ್ತಾರೆ.
ಹಾಗಾದ್ರೆ ಇನ್ನು ಉಳಿದಿರೋ ಅವು ಕುವೆಂಪು ಮತ್ತು ಬೇಂದ್ರೆ ಉಳಿದರೆ. ಇಲ್ಲಿ ನೋಡಿ ಶಿವಮೊಗ್ಗ ಅಂತಿದಂಗೆ ಎಲ್ಲಾ ಹುಡುಗರುಗಳು ಬಂದು ಕುವೆಂಪು ಬರ್ತಾರೆ ನೋಡಿ. ಅದನ್ನ ಉಲ್ಟಾ ಮಾಡಬೇಕು ನೋಡಿ. ಶಿವಮೊಗ್ಗದ ಕುವೆಂಪು ಅವರು ಎಲ್ಲಿ ಶಿವಮೊಗ್ಗದಲ್ಲಿ ಹುಡ್ತಾರೆ, ಕುವೆಂಪುನೇ ಆನ್ಸರ್ ಇರ್ಬೋದು ಅನ್ಕೋತಾರೆ. ಆದ್ರೆ ಆನ್ಸರ್ ಬಂದು ಬೇಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋದು 1943 ಶಿವಮೊಗ್ಗದಲ್ಲಿ ನಡೀತದೆ. ಹಾಗಾದ್ರೆ ಕುವೆಂಪುರವರ ಅಧ್ಯಕ್ಷತೆಯಲ್ಲಿ ಎಲ್ಲಿ ನಡೀತದೆ? ಧಾರವಾಡದಲ್ಲಿ ನಡೀತದೆ. ಧಾರವಾಡದಲ್ಲಿ ಇವ್ರದ್ದು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ರೆ ಕುವೆಂಪು ಅವ್ರದ್ದು 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಉಲ್ಟಾ ಇಲ್ಲಿ ಶಿವಮೊಗ್ಗ ಬತ್ತು ಅಂದ್ರೆ ಬೇಂದ್ರೆ ಅವರು, ಧಾರವಾಡ ಬತ್ತು ಅಂತ ಅಂದ್ರೆ ಕುವೆಂಪು ಅವರ ಅಧ್ಯಕ್ಷತೆಯಲ್ಲಿ. ಎಲ್ಲರೂ ಕುವೆಂಪುಗೆ ಹಾಕ್ತಾರೆ. ಏನಕ್ಕೆ ಅಂದ್ರೆ ಕುವೆಂಪು ಅವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಮಲೆನಾಡ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಮೊದಲ ಪುರಸ್ಕೃತರು ಶಿವಮೊಗ್ಗ ಅಂತ ಹಾಕ್ತಾರೆ. ಆನ್ಸರ್ ಬಂದು ಬೇಂದ್ರೆ ಅವರು. ಈ ತರ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ಹಾಕ್ಬೇಕು. ಡೈರೆಕ್ಟ್ ಆಗಿ ಎಲ್ಲರೂ 190 ಜನ ಕುವೆಂಪು ಅಂತ ಹಾಕ್ತಾರೆ. ಅದರಿಂದ ಕುವೆಂಪು ಅವರು ಧಾರವಾಡದಲ್ಲಿ ಹಾಕ್ತಾರೆ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಹಾಗಾದ್ರೆ ಆನ್ಸರ್ ಬಂದು ಬೇಂದ್ರೆ ಅವರು ಆನ್ಸರು.